ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಪ್ರೋ ಕಬಡ್ಡಿ ಸೀಸನ್ 12 ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಲ್ರೆಡಿ 5 ಮ್ಯಾಚ್ ಗಳನ್ನ ಮುಕ್ತಾಯಗೊಳಿಸಿದ್ರು. ಅದರೊಳಗ ಸತತ 3 ಮ್ಯಾಚ್ ಗಳನ್ನ ಸೋತು ನೆಕ್ಸ್ಟ್ 2 ಮ್ಯಾಚ್ ಒಳಗ ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್ ಮಾಡಿ ಸತತವಾಗಿ 2 ಮ್ಯಾಚ್ ಗಳನ್ನ ಗೆದ್ಕೊಂಡಾರ. ಇದರಿಂದಾಗಿ ನಮ್ಮ ತಂಡದ 6ನೇ ಮ್ಯಾಚ್ ಯಾವಾಗ ಯಾರ ವಿರುದ್ಧ ಏನು ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ, ಈ 5ನೇ ಮ್ಯಾಚ್ ಮುಗಿದ ಮ್ಯಾಗ ನಮಗ 6ನೇ ಒಂದು ಮ್ಯಾಚ್ ಅನ್ನ ಆಡೋದಕ್ಕ ಒಂದು 4 ದಿನಗಳ ಗ್ಯಾಪ್ ಅನ್ನ ಕೊಟ್ಟಾರ ಅಂತೇಳಿ ಹೇಳ್ಬೋದು. ಯಾಕಂದ್ರ ನಮ್ಮ ಬೆಂಗಳೂರು ಬುಲ್ಸ್ ಅವರು ಸತತ 5 ಮ್ಯಾಚ್ ಗಳನ್ನ ಏನು ಆಡಿದ್ರು. ಈ 5 ಮ್ಯಾಚ್ ಗಳು ಕೂಡ ವಿಸಾಗ್ ಅನ್ನುವಂತ ಒಂದು ಪ್ಲೇಸ್ ಒಳಗ ನಡೆದು 5 ಮ್ಯಾಚ್ ಗಳನ್ನ ಮುಕ್ತಾಯಗೊಳಿಸಿಕೊಂಡ ಈಗ ಜೈಪುರ್ ಎನ್ನುವಂತ ಒಂದು ಲೊಕೇಶನ್ ಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಶಿಫ್ಟ್ ಆಗಬೇಕು. ಯಾಕಂದ್ರೆ ನೆಕ್ಸ್ಟ್ ಲೀಗ್ ಮ್ಯಾಚ್ ಗಳೇನದವ ಈಗ ಜೈಪುರ್ ಒಳಗ ಒಂದು 5-6 ಮ್ಯಾಚ್ ಗಳು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಡೀತಾವ. ಇದರಿಂದಾಗಿ ಈಗ ನೆಕ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಜೈಪುರ್ಗೆ ಶಿಫ್ಟ್ ಆಗ್ಬೇಕು. ಆಲ್ರೆಡಿ ಈಗ ನಮ್ಮ ತಂಡ ಬಂದ ಅಲ್ಲಿಗೆ ಜಾಯಿನ್ ಆಗೈತಿ ಅಂತೇಳಿ ಹೇಳ್ಬೋದು. ಈಗ ನೆಕ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ಈ ಮ್ಯಾಚ್ ಯಾರ ವಿರುದ್ಧ ಐತಿ ಅನ್ನುವಂಥದ್ದನ್ನು ನೋಡೋದಾಯ್ತಪ್ಪ ಅಂದ್ರ, ಸೆಪ್ಟೆಂಬರ್ 12ನೇ ದಿನಾಂಕದಂದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ಹೋಮ್ ಗ್ರೌಂಡ್ ಒಳಗ ಅವರ ವಿರುದ್ಧನ ನಾವು ಮ್ಯಾಚ್ ಅನ್ನ ಆಡ್ತೀವಿ ಅಂತೇಳಿ ಹೇಳ್ಬೋದು. ಅಂದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧನ ನಾವು ರಾತ್ರಿ 8 ಗಂಟೆಗೆ ಸೆಪ್ಟೆಂಬರ್ 12ನೇ ದಿನಾಂಕದಂದು ಮ್ಯಾಚ್ ಅನ್ನ ಆಡ್ತೀವಿ. ಈಗ ಆಲ್ರೆಡಿ ಗೊತ್ತಿರುವಂಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಕೂಡ 4 ಮ್ಯಾಚ್ ಗಳನ್ನ ಆಡ್ಯಾರ. ಅದರೊಳಗೆ 2 ಮ್ಯಾಚ್ ಗಳನ್ನ ವಿನ್ ಆಗ್ಯಾರ ಮತ್ತು 2 ಮ್ಯಾಚ್ ಗಳನ್ನ ಸೋತು ಅವ್ರ ಪಾಯಿಂಟ್ಸ್ ಟೇಬಲ್ ಒಳಗ 6ನೇ ಸ್ಥಾನವನ್ನ ಪಡ್ಕೊಂಡ್ರಪ್ಪ ಅಂದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಡಿರುವಂತ 5 ಮ್ಯಾಚ್ ಒಳಗ 2 ಮ್ಯಾಚ್ ಗಳನ್ನ ಗೆದ್ದು 3 ಮ್ಯಾಚ್ ಗಳನ್ನ ಸೋತು ಪಾಯಿಂಟ್ಸ್ ಟೇಬಲ್ ಒಳಗ 8ನೇ ಸ್ಥಾನವನ್ನ ಪಡ್ಕೊಂಡಾರ. ಈಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ಒಂದು ಹೋಮ್ ಗ್ರೌಂಡ್ ಒಳಗ ಈ ಒಂದು ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ದಿದ್ದೆ ಆಯ್ತಪ್ಪ ಅಂದ್ರೆ, ಆ ಕಡೆ ಹ್ಯಾಟ್ರಿಕ್ ಸೋಲುಗಳನ್ನ ನೋಡಿವಿ, ಈ ಕಡೆ ಹ್ಯಾಟ್ರಿಕ್ ಗೆಲುವನ್ನ ನೋಡುವಂತ ಒಂದು ಅವಕಾಶ ನಮಗ ಐತಿ ಅಂತೇಳಿ ಹೇಳ್ಬೋದ. ಇನ್ನು ನಮ್ಮ ತಂಡದ ಒಂದು ಪ್ಲೇಯಿಂಗ್ 7 ಕಡೆಗೆ ಬರೋದಾಯ್ತಪ್ಪ, ಏನಾದ್ರು ಒಂದ್ ಸ್ವಲ್ಪ ಚೇಂಜಸ್ ಗಳನ್ನ ಮಾಡ್ತಾರ ಏನು ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ, ಇಲ್ಲಿ ನೋಡ್ರಿ ಮೇನ್ ರೈಡರ್ ಆಗಿ 2 ಪ್ಲೇಯರ್ಸ್ ಗಳಂತೂ ಇದ್ದೇ ಇರ್ತಾರೆ. ಯಾಕಂದ್ರ ನಮ್ಮ ಬೆಂಗಳೂರು ಬುಲ್ಸ್ ಅವರು ಲಾಸ್ಟ್ 2 ಮ್ಯಾಚ್ ಏನು ಪಟ್ನಾ ಪೈರೇಟ್ಸ್ ವಿರುದ್ಧ ಮತ್ತು ಹರಿಯಾಣ ಸ್ಟೀಲರ್ಸ್ ವಿರುದ್ಧ 3 ರೈಡರ್ಸ್ ಗಳ ಬದಲಿಗೆ 2 ರೈಡರ್ಸ್ ಗಳನ್ನ ಮಾತ್ರ ಇಲ್ಲಿ ಪ್ಲೇಯಿಂಗ್ 7 ಒಳಗ ತಗೊಳಾಯ್ತಾರ. ಆ ಒಂದು ನಿಟ್ಟಿನೊಳಗ ಈಗ ಆಶೀಶ್ ಮಲ್ಲಿಕ ಮತ್ತ ಅಲಿ ರೆಜಾ ಮಿರ್ಜಾಯಿ ಈ 2 ಪ್ಲೇಯರ್ಸ್ ಗಳು ನಮ್ಮ ತಂಡದ ಮೇನ್ ರೈಡರ್ಸ್ ಗಳಾಗಿ ತಂಡದೊಳಗ ಸ್ಥಾನವನ್ನ ಪಡ್ಕೊಳ್ತಾರೆ. ಇನ್ನು ಡಿಫೆಂಡರ್ಸ್ ಗಳ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರೆ, ಇಲ್ಲಿ ಥರ್ಡ್ ರೈಡರ್ ಆಗಿ ಆಲ್ ರೌಂಡರ್ ಅನ್ನ ನಮ್ಮ ತಂಡ ತಗೊಳ್ತೈತಿ ಜಿತೇಂದ್ರ ಯಾದವ್ ಅನ್ನುವಂತ ಪ್ಲೇಯರ್. ಇನ್ನು ಕವರ್ ಡಿಫೆಂಡರ್ಸ್ ಗೆ ಬರೋದಾಯ್ತಪ್ಪ ಅಂದ್ರ, ಲೆಫ್ಟ್ ಕವರ್ ಡಿಫೆಂಡರ್ ಆಗಿ ಇಲ್ಲಿ ಸತ್ಯಪ್ಪ ಮಟ್ಟಿ ಅವರು ಸ್ಥಾನವನ್ನ ಪಡ್ಕೊಳ್ತಾರೆ. ರೈಟ್ ಕವರ್ ಡಿಫೆಂಡರ್ ಆಗಿ ಈ ಕಡೆ ಸಂಜಯ್ ಧುಲ್ ಅವರು ಸ್ಥಾನವನ್ನ ಪಡ್ಕೊಳ್ತಾರೆ. ಮತ್ತೆ ಇನ್ನು ಕಾರ್ನರ್ ಡಿಫೆಂಡರ್ಸ್ ಗಳಾಗಿ ಇಲ್ಲಿ ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಯೋಗೇಶ್ ದಹಿಯಾ ಅವರು ನೆಕ್ಸ್ಟ್ ಲೆವೆಲ್ ಒಳಗ ಪ್ರದರ್ಶನವನ್ನ ಕೊಟ್ರಪ್ಪ ಅಂದ್ರ, ಇನ್ನೊಂದು ಕಡೆಗೆ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿ ಇಲ್ಲಿ ನಮ್ಮ ತಂಡದ ಯುವ ಗೂಳಿ ಅಂತೇಳಿ ಇವರನ್ನ ಕರೆಯುತ್ತಾರೆ ದೀಪಕ್ ಶಂಕರ್ ಎನ್ನುವಂತ ಲೆಫ್ಟ್ ಕಾರ್ನರ್ ಡಿಫೆಂಡರ್. ಇವರು ಕೂಡ ಖತರ್ನಾಕ್ ಟ್ಯಾಕಲ್ಸ್ ಗಳನ್ನ ಮಾಡಾಯ್ತಾರೆ ಅಂತೇಳಿ ಹೇಳ್ಬೋದು. ಇವರು ನಮ್ಮ ತಂಡದ ಪ್ಲೇಯಿಂಗ್ 7 ಒಳಗ ಇದ್ದೇ ಇರ್ತಾರೆ. ಇದು ನಮ್ಮ ತಂಡದ ಒಂದು ಪ್ಲೇಯಿಂಗ್ 7 ಅಂತೇಳಿ ಹೇಳ್ಬೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ವಿರುದ್ಧ. ಇನ್ನು ರೈಡರ್ಸ್ ಗಳ ಒಂದು ಹೆಚ್ಚಿನ ರೈಡರ್ಸ್ ಗಳ ಅವಶ್ಯಕತೆ ನಮ್ಮ ತಂಡಕ್ಕೆ ಬಂತಪ್ಪ ಅಂದ್ರ, ಅಲ್ಲಿ ಜಿತೇಂದ್ರ ಯಾದವ್ ಅವರನ್ನ ಹೊರಗಡೆ ತೆಗಿತಾರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ. ಇಲ್ಲಿ ನಮ್ಮ ತಂಡದ ಕರ್ನಾಟಕದ ಪ್ಲೇಯರ್ ಆಗಿರುವಂತ ಗಣೇಶ್ ಬಿ ಹನುಮಂತಗೋಳ್ ಅವರು ಸಪೋರ್ಟಿಂಗ್ ರೈಡರ್ ಆಗಿ ಬರ್ತಾರೆ. ಅವಶ್ಯಕತೆ ಇದ್ದ ಸಮಯದೊಳಗ ಬಂದ ಬೇಕಾದಂತ ಒಂದು ರೈಡ್ ಪಾಯಿಂಟ್ಸ್ ಗಳನ್ನ ಇವರು ನಮ್ಮ ತಂಡಕ್ಕೆ ಇದುವರೆಗೂ ತಂದು ಕೊಟ್ಟಾರ. ಮತ್ತೆ ನೆಕ್ಸ್ಟ್ ಮ್ಯಾಚ್ ಒಳಗೂ ಕೂಡ ಆ ಒಂದು ಕೆಲಸವನ್ನ ಗಣೇಶ್ ಬಿ ಹನುಮಂತಗೋಳ್ ಅವರು ಮಾಡ್ತಾರ ಅಂತೇಳಿ ಹೇಳ್ಬೋದು. ಇನ್ನು ಆಕಾಶ್ ಶಿಂದೆ ಅವರಿಂದ ಅಂತೂ ಎಕ್ಸ್ಪೆಕ್ಟೇಷನ್ ಮುಗೀತು ಅಂತೇಳಿ ಕಾಣಿಸ್ತೈತೆ. ಯಾಕಂದ್ರೆ ಅವರನ್ನ ಬೆಂಚ್ ಮ್ಯಾಗ ಆಲ್ರೆಡಿ ಕುಂದಿರ್ಸಾಯ್ತಾರ. ಇನ್ನು ಇವರು ಮತ್ತೆ ಮ್ಯಾಟ್ ಮ್ಯಾಗ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಈ ಕಡೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ಒಂದು ಪ್ಲೇಯಿಂಗ್ 7 ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರೆ, ಇವರ ಈ ಒಂದು ಟೀಮ್ ಒಳಗ ದೀಪಾಂಶು ಖಾತ್ರಿ ಅನ್ನುವಂತ ಪ್ಲೇಯರ್ ಸ್ಥಾನವನ್ನ ಪಡ್ಕೊಳ್ಬಹುದು. ಇನ್ನು ಈ ತಂಡದ ಒಬ್ಬ ಮೇನ್ ರೈಡರ್ ಯಾರಪ್ಪಾ ಅಂತಂದ್ರ ನಿತಿನ್ ಕುಮಾರ್ ಎನ್ನುವಂತ ಪ್ಲೇಯರ್. ಪ್ರತಿ ಮ್ಯಾಚ್ ಒಳಗೂ ಕೂಡ ಸೂಪರ್ 10 ಪಡೆಯುವಂತ ಖತರ್ನಾಕ್ ರೈಡರ್ ಅಂತ ಹೇಳ್ಬೋದು. ಇವರ ಮ್ಯಾಗ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಡಿಫೆಂಡರ್ಸ್ ಗಳು ಒಂದು ಕಣ್ಣನ್ನ ಇಡಲೇಬೇಕು. ಯಾಕಂದ್ರೆ ಅಷ್ಟೇ ಡೇಂಜರ್ ಆಗಿ ಪ್ರತಿಯೊಂದು ಮ್ಯಾಚ್ ಒಳಗೂ ಕೂಡ ರೈಡ್ ಮಾಡುವಂತ ಪ್ಲೇಯರ್. ಪ್ರತಿಯೊಂದು ಮ್ಯಾಚ್ ಒಳಗೂ ಕೂಡ ಸೂಪರ್ 10 ತಗೊಂಡಂತ ಪ್ಲೇಯರ್ ಅಂತೇಳಿ ಹೇಳ್ಬೋದು. ಇವರೇನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 4 ಮ್ಯಾಚ್ ಗಳನ್ನ ಆಡ್ಯಾರ. 4 ಮ್ಯಾಚ್ ಒಳಗೂ ಕೂಡ ಸೂಪರ್ 10 ಕಂಪ್ಲೀಟ್ ಮಾಡ್ಕೊಂಡಂತ ಪ್ಲೇಯರ್ ಅಂತೇಳಿ ಹೇಳ್ಬೋದು. ಇನ್ನು ಇವರಿಗೆ ಸಪೋರ್ಟಿಂಗ್ ರೈಡರ್ ಆಗಿ ಇಲ್ಲಿ ಅನಿ ಸಮಾಧಿ ಅನ್ನುವಂತ ಪ್ಲೇಯರ್ ಸ್ಥಾನವನ್ನ ಪಡ್ಕೊಳ್ತಾರೆ. ಆರ್ಯನ್ ಕುಮಾರ್ ಎನ್ನುವಂತ ಡಿಫೆಂಡರ್ ಮತ್ತ ಇನ್ನ ಆಶೀಶ್ ಬಾಂಬಲ್ ಎನ್ನುವಂತ ಪ್ಲೇಯರ್ ಕೂಡ ಸ್ಥಾನವನ್ನ ಪಡ್ಕೊಳ್ತಾರೆ. ಇನ್ನು ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಕ್ಸ್ ಪ್ಲೇಯರ್ ಲೆಫ್ಟ್ ಕಾರ್ನರ್ ಡಿಫೆಂಡರ್ ನಿತಿನ್ ರಾವಲ್ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಇನ್ನು ಕವರ್ ಡಿಫೆಂಡರ್ ಆಗಿ ಇಲ್ಲಿ ರೆಜಾ ಮಿರ್ಬಾಗೇರಿ ಅನ್ನುವಂತ ಒಬ್ಬ ಪ್ಲೇಯರ್ ಕೂಡ ಸ್ಥಾನವನ್ನ ಪಡ್ಕೊಳ್ತಾರೆ. ಇವರು ಇರಾನಿಯನ್ ಅಂತೇಳಿ ಕಾಣಿಸ್ತೈತಿ. ಇವರು ಈ ಒಂದು ತಂಡದ ಪ್ಲೇಯಿಂಗ್ 7 ಒಳಗ ಇರ್ತಾರ ಅಂತೇಳಿ ಹೇಳ್ಬೋದು. ಇನ್ನು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಗಳನ್ನಾಗಿ ಇವರು ಈಗ ಬಳಸಬಹುದು. ಯಾಕಂದ್ರೆ ಈ ತಂಡದ ಡಿಫೆಂಡರ್ಸ್ ಗಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಆದ್ರೆ ನಿತಿನ್ ಕುಮಾರ್ ಎನ್ನುವಂತ ಒಂದು ಮೇನ್ ರೈಡರ್ ಏನೈತಿ ಅವರ ಮ್ಯಾಗ ಒಂದು ಈ ಒಂದು ತಂಡ ಅವಲಂಬನೆ ಜಾಸ್ತಿ ಐತಿ ಅಂತೇಳಿ ಹೇಳ್ಬೋದು. ಆ ಒಬ್ಬ ರೈಡರ್ ಅನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹಿಡಿದು ಹಾಕಿದ್ದೆ ಆಯ್ತಪ್ಪ ಅಂದ್ರೆ,
ಈ ಒಂದು ಮ್ಯಾಚ್ ಅನ್ನ ಆರಾಮಾಗಿ ಗೆಲ್ಲುವಂತ ಸಾಧ್ಯತೆ ಐತಿ. ನಮ್ಮ ತಂಡಕ್ಕೆ ಹ್ಯಾಟ್ರಿಕ್ ಗೆಲುವು ಸಿಗುವಂತ ಸಾಧ್ಯತೆ ಹೆಚ್ಚೈತಿ ಅಂತೇಳಿ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು ಮ್ಯಾಚ್ ಅನ್ನ ಗೆದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಬಹುದಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ನಿಮ್ಮ ಒಂದು ಪ್ಲೇಯಿಂಗ್ 7 ಯಾವ ರೀತಿ ಐತಿ, ಏನಾದ್ರು ನಮ್ಮ ತಂಡದೊಳಗೆ ಬದಲಾವಣೆಗಳನ್ನ ಮಾಡೋದಕ್ಕೆ ಬಯಸ್ತೀರಾ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ಅಲ್ಲಿವರೆಗೂ ನಮಸ್ಕಾರ.